ಇನ್ನೊಬ್ಬರಿಗೆ ಮೋಸ ಮಾಡುವುದರಲ್ಲಿ ನೀನು ಯಶಸ್ವಿಯಾದಾಗ ಅದರಲ್ಲಿ ಮೊದಲನೆಯ ಮೋಸಗಾರ ನೀನೇ ಆಗಿರುತ್ತೀಯ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ಸುಳ್ಳು, ಮೋಸ, ದ್ರೋಹ, ವಂಚನೆ, ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತೀರಿಸಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯದ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಮನಸ್ಸು ನೆಮ್ಮದಿಯಾಗಿರಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ನಾನು ಮರಣವನ್ನು ಪ್ರೀತಿಸುತ್ತೇನೆ, ಕಾರಣ ಅದೆಂದೂ ನನಗೆ ಮೋಸ ಮಾಡುವುದಿಲ್ಲ. ಒಂದು ದಿನ ಅದು ನನ್ನ ಹುಡುಕಿ ಬಂದೇ ಬರುತ್ತದೆ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ನನ್ನ ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ, ಆದರೆ ನನಗೆ ಮೋಸ ಮಾಡಿದವರನ್ನು ಜೀವನದಲ್ಲಿ ಯಾವತ್ತೂ ನಂಬುವುದಿಲ್ಲ. ನಿಯತ್ತಾಗಿ ದುಡಿದು ಸಂಪಾದನೆ ಮಾಡು, ಆ ಪುಣ್ಯ ನಿನ್ನ ಮಕ್ಕಳಿಗೆ ಸಿಗುತ್ತದೆ. ಆದರೆ ಒಬ್ಬರಿಗೆ ಮೋಸ ಮಾಡಿ ಅಥವಾ ಒಬ್ಬರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಬೇಡ, ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತುಕೊಳ್ಳುತ್ತದೆ. ಅವನು ನಂಬಿಕೆಗೆ ಹಚ್ಚಿದ ಮೋಸದ ಬೆಂಕಿಯ ನಂದಿಸಲು ಅವಳು ಜೀವನವಿಡೀ ಕಂಬನಿಗಳ ಸುರಿಸಬೇಕಾಯಿತು. ಕೊನೆಗೂ ಆ ಬೆಂಕಿ ಅವಳೊಂದಿಗೆಯೇ ನಂದಿ ಹೋಯಿತು. ದೇವರು ಎಷ್ಟು ಮೋಸಗಾರ ನೋಡಿ. ಮೋಸ ಮಾಡೋರಿಗೆ ಸಾವಿರಾರು ದಾರಿ ಕೊಟ್ಟಿರುತ್ತಾನೆ, ಆದರೆ ನಿಯತ್ತಾಗಿ ನಡೆಯೋರಿಗೆ ಒಂದೇ ದಾರಿ ಕೊಟ್ಟಿರುತ್ತಾನೆ, ಅದು ಬರೀ ಕಲ್ಲು ಮುಳ್ಳುಗಳೇ ತುಂಬಿರುತ್ತವೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.